ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಳಪೆ ಬೀಜ ವಿತರಣೆಯಿಂದ ಮೆಕ್ಕೆಜೋಳ ನಾಶ, ಹಳದಿ ಬಣ್ಣಕ್ಕೆ ತಿರುಗಿದ ಮುಸುಕಿನ ಜೋಳ. ನಷ್ಟದಲ್ಲಿರುವ ರೈತಾಪಿ ವರ್ಗ, ಸರ್ಕಾರ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಲಿ, ಪರಿಹಾರಕ್ಕೆ ಶ್ರೀಕಾಂತ್ ಚನ್ನಂಗಿಹಳ್ಳಿ ಆಗ್ರಹ. ಹಾಸನ ಜಿಲ್ಲಾದ್ಯಂತ ವಿವಿಧೆಡೆ ಪರಿಸರ ದಿನಾಚರಣೆ, ಹಸಿರು ಉಳಿಸಿ ಬೆಳೆಸಲು ಗಣ್ಯರ ಕರೆ, ಜಾತಿ ಧರ್ಮ ಮರೆತು ಒಂದಾಗಿ ಪರಿಸರ ರಕ್ಷಿಸಲು ನ್ಯಾಯಾಧೀಶರ ಕರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಣಿತ ಪ್ರಕರಣ, ಕಾಲ್ತುಣಿತಕ್ಕೆ ಬೇಲೂರಿನ ಭೂಮಿಕ್ ಬಲಿ, ಮುಗಿದ ಅಂತ್ಯಕ್ರಿಯೆ, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಮುಸುಕಿನ ಜೋಳಕ್ಕೆ ಹಳದಿ ರೋಗದಿಂದ ನಷ್ಟ, ಈ ಕೂಡಲೇ ಸರ್ಕಾರ ನಕಲಿ ಬೀಜಗಳನ್ನು ಪತ್ತೆ ಮಾಡಿ ವಿಜ್ಞಾನಿಗಳಿಂದ ಬೆಳೆಯನ್ನು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ರೈತರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಸರ್ಕಾರ ಘೋಷಣೆ ಮಾಡುವಂತೆ ವಕೀಲರು ಹಾಗೂ ಬಿಜೆಪಿ ಮುಖಂಡ ಶ್ರೀಕಾಂತ್ ಚನ್ನಂಗಿಹಳ್ಳಿ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿರೋಗ, ಬೂಜು ರೋಗ ತಗುಲಿ ಅಪಾರ ಬೆಳೆ ನಷ್ಟವಾಗಿದೆ. ಈಗ ಎಲ್ಲಾ ರೈತರು ಮುಸುಕಿನ ಜೋಳವನ್ನ ಬೆಳೆಯುತ್ತಿದ್ದಾರೆ. ಮುಸುಕಿನ ಜೋಳವನ್ನ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆಯನ್ನ ಬೆಳೆಯದೆ ಬಿತ್ತನೆ ಮಾಡಿದ 25 ದಿನಗಳ ನಂತರ ಜೋಳವು ಹಳದಿ ಬಣ್ಣಕ್ಕೆ ತಿರುಗಿ ಗಿಡವು ನೆಲಕ್ಕೆ ಬಾಗಿ ಬೆಳೆಯ ಬೆಳವಣಿಗೆ ಕುಂಠಿತಗೊಂಡು ನೆಲಕ್ಕೆ ಬಿದ್ದು ಅಪಾರ ನಷ್ಟವಾಗುತ್ತಿದೆ ಎಂದರು. ದಿನಗಳೆದಂತೆ ಹೊಲದಲ್ಲಿ ಮುಸುಕಿನ ಜೋಳವೇ ಇಲ್ಲದಂತಾಗಿ ಎಲ್ಲ ರೈತರು ಜೋಳವನ್ನ ಟ್ರ್ಯಾಕ್ಟರ್ ಮುಖಾಂತರ ಜೋಳ ಸಮೇತ ಉಳುಮೆ ಮಾಡಿ ನಾಶ ಮಾಡಿಕೊಂಡಿರುತ್ತಾರೆ. ಹಾಸನ ಜಿಲ್ಲೆಯಲ್ಲಿ 70 ರಿಂದ 75 ಸಾವಿರ ಹೆಕ್ಟೇರ್ನಲ್ಲಿ ಜೋಳವನ್ನ ಬೆಳೆಯುತ್ತಿದ್ದು, ಹಾಸನ ತಾಲೂಕು ಒಂದರಲ್ಲೇ 20 ರಿಂದ 30 ಸಾವಿರ ಹೆಕ್ಟೇರ್ನಲ್ಲಿ ಜೋಳ ಬೆಳೆಯುತ್ತಿದ್ದಾರೆ. ಮುಸುಕಿನ ಜೋಳದ ಕಂಪನಿಯ ಜೋಳಗಳು ಹಾಸನದಲ್ಲಿ ಬೀಜಗಳನ್ನು ವಿತರಿಸಿದ್ದು, ಈ ಕಂಪನಿಯಲ್ಲಿ ಯಾರು ಬೀಜೋಪಚಾರ ಮಾಡದೆ ರೈತರಿಗೆ ಬೀಜಗಳನ್ನು ವಿತರಣೆ ಮಾಡಿರುತ್ತಾರೋ ಅವುಗಳಲ್ಲಿ ಹಳದಿ ರೋಗ ಅಥವಾ ಬಿಳಿ ಸುಳಿರೋಗ ಕಂಡುಬಂದಿರುತ್ತದೆ ಎಂದು ಹೇಳಬಹುದು. ರೈತರು ಕೃಷಿ ಇಲಾಖೆ ಕೊಡುವ ಬೀಜಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು ಹಾಗೂ ಕಡ್ಡಾಯವಾಗಿ ಬಿಲ್ಗಳನ್ನು ತೆಗೆದುಕೊಂಡು ಬೀಜಗಳನ್ನು ಖರೀದಿಸಬೇಕೆಂದು ಸಲಹೆ ನೀಡಿದರು. ಈ ಬೀಜೋಪಚಾರ ಮಾಡದೆ ನಕಲಿ ಬೀಜಗಳನ್ನು ಕೊಟ್ಟಿರುವ ಕಂಪನಿಗಳ ಮೇಲೆ ಗ್ರಾಹಕರ ನ್ಯಾಯಾಲಯದಲ್ಲಿ ದಾವೆಗಳನ್ನು ಕೊಡುತ್ತೇವೆ ಎಂದು ಎಚ್ಚರಿಸಿದರು. ಹಾಸನ ಜಿಲ್ಲೆಯ ರೈತರು ಸುಮಾರು ಒಬ್ಬೊಬ್ಬ ರೈತರು 50,000ದಿಂದ 1 ಲಕ್ಷದವರೆಗೂ ಸಾಲ ಮಾಡಿಕೊಂಡು ಮುಸುಕಿನ ಜೋಳವನ್ನ ಬೆಳೆಯಲು ಬಿತ್ತನೆ ಮಾಡಿರುತ್ತಾರೆ. ಆದರೆ ಮುಸುಕಿನ ಜೋಳದ ಈ ಹಳದಿ ರೋಗದಿಂದ ಪ್ರತಿಯೊಬ್ಬರು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈ ಕೂಡಲೇ ಸರ್ಕಾರ ನಕಲಿ ಬೀಜಗಳನ್ನು ಪತ್ತೆ ಮಾಡಿ ವಿಜ್ಞಾನಿಗಳಿಂದ ಬೆಳೆಯನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ರೈತರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರು ಹಾಸನ ಜಿಲ್ಲೆಗೆ ಆಗಮಿಸಿ ರೈತರ ನೆರವಿಗೆ ಧಾವಿಸಬೇಕು ಎಂದರು. ಈ ವೇಳೆ ಗಿರಿಗೌಡ, ಆದೇಶ್, ಗಿರೀಶ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಇವತ್ತು ನಾವೇನು ರೈತರಿಗೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾಸನ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಅಥವಾ ಬೂಜು ರೋಗ ಅಂತ ಹೇಳ್ಬಿಟ್ಟು ತಗುಲಿ ಅಪಾರ ನಷ್ಟ ಆಗಿದೆ. ಏಕೆಂತಂದರೆ ಹಾಸನ ಜಿಲ್ಲೆಯಲ್ಲಿ ನಾವು ಪ್ರಮುಖವಾದ ಬೆಳೆ ಆಲೂಗೆಡ್ಡೆಯನ್ನು ವಾಣಿಜ್ಯ ಬೆಳೆಗೆ ಬೆಳೀತಾ ಇದ್ದು, ಆದರೆ ಅದಕ್ಕೂ ಸಹ ಸೊರಗು ರೋಗ, ಈ ಗಿಡಗಳ ಒಂದು ಅತಿ ಹೆಚ್ಚು ಬೆಳೀತಾ ಇರೋದ್ರಿಂದ ಅದು ಸಹ ಸೊರಗು ರೋಗದಿಂದ ಇಡೀ ಸಂಪೂರ್ಣ ಜಿಲ್ಲೆಯಲ್ಲಿ ನಾಶ ಆಯಿತು. ತದನಂತರ ನಾವು ಮುಸುಕಿನ ಜೋಳ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಹಾಸನ ಜಿಲ್ಲೆಯಾದ್ಯಂತ. ಮುಸುಕಿನ ಜೋಳ ಅಥವಾ ಕೆಂಪು ಜೋಳ ಈ ಥರ ಅದನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಸಹ ಈ ವರ್ಷ ಸಂಪೂರ್ಣ ನನ್ನ ಪ್ರಕಾರ ಸಂಪೂರ್ಣ ನಾಶ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಏನಕ್ಕಂತಂದರೆ ಅದು ಏನಾಗ್ತಾಯಿದೆ ಅಂದರೆ ಜೋಳ ನಾವುಗಳೆಲ್ಲರೂ ಪರಿಸರವನ್ನು ಉಳಿಸಲು ಎಲ್ಲ ಜಾತಿ ಧರ್ಮ ಮರೆತು ಒಂದಾಗಿ ಹೋರಾಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕು ಹಾಗೂ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನಮ್ಮ ಹಿಂದಿನ ಪೀಳಿಗೆ ಬಳುವಳಿಯಾಗಿ ಕೊಟ್ಟಂತಹ ಸ್ವಚ್ಛಂದವಾದ ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡುವಂತಾಗಬೇಕೆಂದು ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಿದಾಯತುಲ್ಲಾ ಶರೀಫ್ ಕರೆ ಕೊಟ್ಟರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕಿ ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪರಿಸರ ಜೀವಶಕ್ತಿಯ ಮೂಲವಾಗಿದೆ. ಅದನ್ನು ಉಳಿಸಿ ಸಂರಕ್ಷಿಸಬೇಕು. ನಾವೆಲ್ಲರೂ ಪ್ರಕೃತಿಯೊಂದಿಗೆ ಸಮನ್ವಯದಿಂದ ಬದುಕಬೇಕು. ವಿಶ್ವ ಪರಿಸರ ದಿನಾಚರಣೆ ಇದರ ಉದ್ದೇಶ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವಂತಹದ್ದಾಗಿದೆ. ಹಾಗಾಗಿ ನಾವೆಲ್ಲರೂ ಪರಿಸರವನ್ನ ಉಳಿಸಲು ಎಲ್ಲಾ ಜಾತಿ ಧರ್ಮ ಮರೆತು ಒಂದಾಗಿ ಹೋರಾಡಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು, ಪರಿಸರ ಸಂರಕ್ಷಣೆಯಲ್ಲಿ ಕೈಗಾರಿಕೆಗಳ ಹೊಣೆಗಾರಿಕೆ ಹಿಂದಿಗಿಂತ ಹೆಚ್ಚಿನದಾಗಿದೆ. ಭೂಮಿ ಮೇಲೆ ಜೀವಿಸುವ ಹಕ್ಕು ಕೇವಲ ಮಾನವರಿಗಷ್ಟೇ ಅಲ್ಲದೆ ಪ್ರತಿಯೊಂದು ಜೀವ ಜಂತುಗಳಿಗೂ ಮರ ಗಿಡಗಳಿಗೂ ಇದೆ. ಪ್ರಸ್ತುತ ದಿನಮಾನದಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗಿರೋದು, ಕಾಡ್ಗಿಚ್ಚು ಸಂಭವಿಸುತ್ತಿರುವುದು ಪರಿಸರ ಮಾಲಿನ್ಯದಿಂದಾಗಿದೆ. ಹಾಗಾಗಿ ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಸುಸ್ಥಿರವಾದ ಭೂಮಿಯನ್ನ ಕೊಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ರಸ್ತೆ ಬದಿಯಲ್ಲಿ ಒಂದೊಂದು ಗಿಡವನ್ನ ನೆಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಲಾಯಿತು. ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿವಿಧ ಶಾಲೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ, ಜಿಲ್ಲಾ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ಲಾಸ್ಟಿಕ್ ನಿಷೇಧದ ಕುರಿತು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಆಯೋಜಿಸಿದ್ದ ರೀಲ್ಸ್ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ನಗದು ಬಹುಮಾನ ನೀಡಲಾಯಿತು.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿನಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಎಚ್ಜಿ ಕಾಂಚನಾಮಾಲಾ, ಪರಿಸರ ಅಧಿಕಾರಿ ಭಾಸ್ಕರ್, ಸುಗಂಧ ಮತ್ತು ಮತ್ತಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಯದೇಶ್ ನಡೆಸಿಕೊಟ್ಟರು. HCN ನ್ಯೂಸ್ ಹಾಸನ್. ಕೆಲವೆಲ್ಲ ಇಂಡಸ್ಟ್ರಿಯಲ್ ಏನು ಎಮಿಷನ್ಸ್ ಇರುತ್ತೆ, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಇರುತ್ತೆ, ಆ ಎಫ್ಲೂಯೆಂಟ್ಸ್ನೆಲ್ಲ ನೀವು ಕೆಲವು ಕೆರೆಗಳಿಗೆಲ್ಲ ಬಿಟ್ಟಿರೋದನ್ನ ನಮ್ಮ ಪರಿಸರ ಅಧಿಕಾರಿಗಳ ಮೂಲಕ ನಾವು ವರದಿ ತಗೊಂಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ ಸೇಯಿಂಗ್ ಈ ಕೆರೆಗಳದ್ದು ನೀರು ಇಷ್ಟು % ಮಲಿನ ಆಗಿದೆ. ಇಲ್ಲಿ ಜೀವ ಸಂಕುಲಗಳು ತಿಳ್ಕೊಳ್ಳಿ, ಜೀವ ಇರೋದು ಎಲ್ಲಿ? ಇಡೀ ಜೀವ ಸಂಕುಲ ಇರೋದು ಎಲ್ಲಿ? ಎಲ್ಲಿ? ನೀರಲ್ಲ, ಭೂಮಿ ಮೇಲೆ. ಭೂಮಿ ಬೇಕು ಫಸ್ಟ್. ಪರಿಸರ ನಮ್ಮ ಜೀವಶಕ್ತಿಯ ಮೂಲ. ನಾವು ಪ್ರಕೃತಿಯೊಂದಿಗೆ ಸಮನ್ವಯದಿಂದ ಬದುಕಬೇಕಾಗಿದೆ. ನಾವೆಲ್ಲರೂ ಪ್ರಕೃತಿಯ ಭಾಗ ಆಗಿದ್ದೇವೆ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಗೆ ಹೊರೆಯಾಗಿ ಬದುಕ್ತಾ ಇದ್ದೇವೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ ಬೇಲೂರು ತಾಲೂಕು ಕುಪ್ಪಗೋಡು ಮೂಲದ ಯುವಕ ಸಾವನ್ನಪ್ಪಿದ್ದಾನೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಣಿತದ ಪ್ರಕರಣದಲ್ಲಿ 20 ವರ್ಷದ ಭೂಮಿಕ್ ಮೃತ ದುರ್ದೈವಿಯಾಗಿದ್ದು, ಈತ ಬೆಂಗಳೂರಿನಲ್ಲಿ ದ್ವಿತೀಯ ವರ್ಷದ ಎಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದು, ಕಾಲೇಜಿಗೆ ತೆರಳಿದ ಸಂದರ್ಭ ಸ್ನೇಹಿತರ ಜೊತೆಗೂಡಿ ಮಧ್ಯಾಹ್ನ 3ರ ಸಮಯದಲ್ಲಿ ಕಾಲ್ತುಳಿತದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳಿದ್ದಾನೆ. ಕಾಲು ತುಳಿತ ಸಂದರ್ಭದಲ್ಲಿ ಭೂಮಿಕ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಭೂಮಿಕ್ ತಾಯಿ ಸಾಕಷ್ಟು ಬಾರಿ ಕರೆ ಮಾಡಿದ್ರೂ ಮೊಬೈಲ್ ರಿಸೀವ್ ಮಾಡಿಲ್ಲ. 1 ಗಂಟೆ ನಂತರ ನಿಮ್ಮ ಮಗ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾನೆ ಎಂದು ಮೊಬೈಲ್ನಲ್ಲಿ ಮಾಹಿತಿ ತಿಳಿದು ಬಂದಿದ್ದು, ಇದರಿಂದ ತಾಯಿ ತೀವ್ರ ಅಸ್ತವ್ಯಸ್ತಗೊಂಡಿದ್ರು. ನಂತರ ಆಸ್ಪತ್ರೆಗೆ ತೆರಳಿ ಶವವನ್ನ ವೀಕ್ಷಿಸಿದಾಗ ತಮ್ಮ ಪುತ್ರ ಎಂದು ಖಚಿತಪಡಿಸಿಕೊಂಡ ನಂತರ ಪೋಷಕರ ಗೋಳು ಹೇಳುತ್ತಿರದಾಗಿತ್ತು. ಭೂಮಿಕ್ ಅವರ ತಂದೆ ಡಿಟಿ ಲಕ್ಷ್ಮಣ್ ತಾಲೂಕಿನ ಕಪ್ಪಗೋಡು ಗ್ರಾಮದವರಾಗಿದ್ದು, ಅವರಿಗೆ ಸೇರಿದ ಜಮೀನಿದೆ. ಒಬ್ಬನೇ ಮಗನಾಗಿದ್ದರಿಂದ ಅತಿ ಹೆಚ್ಚು ಪ್ರೀತಿಯಿಂದ ಬೆಳೆಸಿ ಅವರ ಮುಂದಿನ ಜೀವನಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಿದ್ರು. ಕಳೆದ 20 ವರ್ಷಗಳ ಹಿಂದೆ ತಮ್ಮ ಕುಟುಂಬದೊಂದಿಗೆ ಬೆಂಗಳೂರಿಗೆ ತೆರಳಿ ಸಣ್ಣ ಉದ್ಯಮವನ್ನ ಪ್ರಾರಂಭಿಸಿದ್ರು. ನಂತರದಲ್ಲಿ ಬೃಹದಾಕಾರವಾಗಿ ಉದ್ದಿಮೆ ಬೆಳೆದು ಪ್ರತಿಷ್ಠಿತ ಉದ್ಯಮಿಯಾಗಿದ್ರು. ಹಬ್ಬ ಹರಿದಿನ ಜಾತ್ರೆ ಸಂದರ್ಭದಲ್ಲಿ ಆಗಾಗ್ಗೆ ಗ್ರಾಮಕ್ಕೆ ಬಂದು ಹೋಗುತ್ತಿದ್ರು. ಕೆಲ ತಿಂಗಳ ಹಿಂದೆ ಕೊಪ್ಪಗೋಡು ಗ್ರಾಮದಲ್ಲಿ ನಡೆದ ಸುಗ್ಗಿ ಹಬ್ಬಕ್ಕೆ ಮಗನೊಂದಿಗೆ ಬಂದು ಸಂಭ್ರಮಿಸಿದ್ರು. ಆದರೆ ಈಗ ಮತ್ತೆ ಅದೇ ಗ್ರಾಮಕ್ಕೆ ಮಗನ ಶವದೊಂದಿಗೆ ಬಂದಿರುವುದು ಕುಟುಂಬಸ್ಥರಿಗೆ ಹಾಗೂ ಗ್ರಾಮಸ್ಥರಿಗೆ ಅತೀವ ನೋವುಂಟು ಮಾಡಿದ್ದು, ಗೋಳಾಟ ಆಕ್ರಂದನ ಕರುಳು ಹಿಂಡುವಂತಿತ್ತು. ಮೃತದೇಹವು ಬೆಳಗಿನ ಜಾವ 5 ಗಂಟೆಗೆ ಹುಟ್ಟೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಸೂತಕದ ಛಾಯೆ ಇಡೀ ಗ್ರಾಮವನ್ನೇ ಆವರಿಸಿತ್ತು. ಇದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡು ಪೋಷಕರು ಕಣ್ಣೀರು ಹಾಕಿದ್ರು. ಮಗನ ಬೆಳವಣಿಗೆಗಾಗಿ ಬೆಂಗಳೂರಿಗೆ ಹೋಗಿ ಉದ್ಯಮ ನಡೆಸಿ ಕೋಟ್ಯಾಂತರ ಹಣವನ್ನ ಸಂಪಾದಿಸಿದ್ರು. ಏನ್ ಪ್ರಯೋಜನ? ಇಂದು ಈ ಕ್ರಿಕೆಟ್ ಸಂಭ್ರಮಾಚರಣೆ ಎಂಬ ಭೂತ ನನ್ನ ಮಗನನ್ನ ಬಲಿ ಪಡೆದಿದೆ. ಯಾವುದೇ ಪೋಷಕರಿಗೂ ಸಹ ಇಂತಹ ದುಸ್ಥಿತಿ ಬರಬಾರದು. ಸರ್ಕಾರ ಯಾವುದೇ ಭದ್ರತೆ ಇಲ್ಲದೆ, ಮುಂಜಾಗ್ರತೆ ಇಲ್ಲದೆ ಈ ರೀತಿ ಸಮಾರಂಭ ಏರ್ಪಾಡು ಮಾಡಿರೋದು ನನ್ನ ಮಗ ಸೇರಿದಂತೆ ಹಲವು ಅಮಾಯಕರ ಪ್ರಾಣ ಹೋಗಿದೆ ಎಂದು ಪೋಷಕರು ಹಿಡಿಶಾಪ ಹಾಕಿದ್ರು. ಕಪ್ಪಗೋಡು ಗ್ರಾಮಸ್ಥರು ಮಾತನಾಡಿ, ಭೂಮಿಕ್ ನಮ್ಮೆಲ್ಲರ ಪ್ರೀತಿಯ ಹುಡುಗನಾಗಿದ್ದ. ಆದರೆ ಇಂದು ಶವವಾಗಿ ನಮ್ಮ ಗ್ರಾಮಕ್ಕೆ ಬಂದಿರೋದು ಬಹಳ ದುಃಖವಾಗಿದೆ. ಕ್ರಿಕೆಟ್ ಎಂಬ ಸಂಭ್ರಮಾಚರಣೆಯ ಕರಿನೆರಳಿಗೆ ನಮ್ಮ ಯುವಕ ಬಲಿಯಾಗಿದ್ದು, ಆರ್ಸಿಬಿ ಗೆಲ್ಲಲೇಬಾರದಿತ್ತು ಎಂದು ಈಗ ಅನಿಸತೊಡಗಿದೆ ಎಂದು ತಮ್ಮ ದುಃಖವನ್ನ ತೋಡಿಕೊಂಡರು. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣದಲ್ಲಿ ಬೇಲೂರಿನ 20 ವರ್ಷದ ಭೂಮಿಕ್ ಮೃತಪಟ್ಟ ಹಿನ್ನೆಲೆ ಸಂಸದ ಶ್ರೇಯಸ್ ಪಟೇಲ್ ಮತ್ತು ಶಾಸಕ ಎಚ್ಕೆ ಸುರೇಶ್ ತಾಲೂಕಿನ ಕಪ್ಪಗೋಡು ಗ್ರಾಮಕ್ಕೆ ಭೇಟಿ ನೀಡಿ ಮೃತರ ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಿದ್ರು. ನಂತರ ಮಾತನಾಡಿ, ಇದೊಂದು ರಾಜ್ಯಕ್ಕೆ ಕರಾಳವಾದ ದಿನ. ಯಾರಿಗೂ ಈ ಒಂದು ಸ್ಥಿತಿ ಬರಬಾರದು. ಅನೇಕರು ತಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ. ನನಗಂತೂ ಈ ಘಟನೆ ಬಗ್ಗೆ ವಿಷಾದವಿದೆ ಎಂದರು. ಎಷ್ಟು ಮಾಹಿತಿ ಇದ್ರೂ ಯಾಕೆ ಬಂದೋಬಸ್ತ್ ಕೊಡಲಾಗಲಿಲ್ಲ? ಯಾವ ಇಲಾಖೆಯ ಲೋಪದೋಷ ಎನ್ನುವುದನ್ನು ಪತ್ತೆ ಹಚ್ಚಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದ ಅವರು, ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡಿದ್ದಾರೆ. ಯಾವ ಇಲಾಖೆ ವೈಫಲ್ಯವಿದೆ, ಯಾವ ಇಲಾಖೆಯದು ತಪ್ಪಿದೆ ಎಂಬುದು ವರದಿಯಲ್ಲಿ ಗೊತ್ತಾಗಲಿದೆ. ಯಾರೇ ತಪ್ಪಿತಸ್ಥರಿದ್ರೂ ಅವರಿಗೆ ಕ್ರಮ ಆಗಲೇಬೇಕೆಂದು ಆಗ್ರಹಿಸುತ್ತೇನೆ ಎಂದರು. HCN ನ್ಯೂಸ್ ಬೇಲೂರು. ಯಾರಿಗೋಸ್ಕರ ಬೇಜಾನಿದೆ. 100 ಕೋಟಿ ಆಸ್ತಿ ಮಾಡಿಟ್ಟೆ. ಏನಕ್ಕೆ? ಈಗ ಓದ್ಕೊಂಡು ಹೋದ್ ನಾನು ಮಾಡಿಟ್ಟೆ, ರಾತ್ರಿ ಆಗಲು ಮಾಡಿಟ್ಟೆ. ಏನಕ್ಕೆ? ಇಲ್ಲಿ ಏನಕ್ಕೆ ಬೇಕಾ? ಒಂದು ಪೂಜೆ, ಸ್ವರ್ಗ ಎಲ್ಲ ಇದೆ. ಏನಿಲ್ಲ, ಅವ್ನು ಹೆಂಗಿದ್ದ, ಅವ್ನು ಏನ್ ಮಾಡ್ತಾ ಇದ್ದ ಹಂಗೆ ಕಳಿಸ್ತೀನಿ.
ನಾನು ಅವ್ನು ಬೇರೆಯವ್ರಿಗೋಸ್ಕರ ನಾನು ಬದುಕಿಲ್ಲ, ಅವನಿಗೋಸ್ಕರ ಬದುಕಿದ್ದೀನಿ. ಅವ್ನು ಹೆಂಗಿದ್ದ ಹಂಗೆ ಕಳಿಸ್ತೀನಿ. ನನಗೆ ಯಾರು ಅಡ್ವೈಸ್ ಕೇಳೋ ಅಂಥದ್ದು ತಗೊಳ್ಳೋ ಅಂಥದ್ದು ಅವನು ತಗೊಳ್ತಾ ಇರಲಿಲ್ಲ, ನಾನು ತಗೊಳ್ಳೋದು ಅಲ್ಲ. ಇದೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜೂನ್ 9ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಅವರಿಗೆ ನಾಗರಿಕ ಸನ್ಮಾನ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಹಿರಿಯ ದಲಿತ ಮುಖಂಡ HK ಸಂದೇಶ್ ಮನವಿ ಮಾಡಿದರು. ಜೂನ್ 9ರ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ವಿವಿಧ ಜನಪದ ಕಲಾ ತಂಡಗಳ ಮೆರವಣಿಗೆಯು ಆರಂಭವಾಗಿ ನಂತರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಅವರಿಗೆ ನಾಗರಿಕ ಸನ್ಮಾನ ನಡೆಯಲಿದೆ ಎಂದು ಹಿರಿಯ ದಲಿತ ಮುಖಂಡ HK ಸಂದೇಶ್ ತಿಳಿಸಿದರು. ಹಾಸನದ ಹೆಮ್ಮೆಯ ಸಾಹಿತಿ ಶ್ರೀಮತಿ ಬಾನು ಮುಷ್ತಾಕ್ ಅವರಿಗೆ 2025ರ ಬೂಕರ್ ಅಂತಾರಾಷ್ಟೀಯ ಪ್ರಶಸ್ತಿ ಲಭಿಸಿರುವುದು ಕನ್ನಡ, ಕರ್ನಾಟಕ ಮತ್ತು ಇಡೀ ದೇಶಕ್ಕೆ ಹೆಮ್ಮೆ ತಂದಿದೆ. ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ದೊರೆತಿದೆ. ಸಮೃದ್ಧ ಹಾಗೂ ಶಾಸ್ತ್ರೀಯ ಭಾಷೆಯಾದ ನಮ್ಮ ಕನ್ನಡ ಭಾಷೆ ಇಂದು ಹಲವು ಸಮಸ್ಯೆಗಳು ಮತ್ತು ದಾಳಿಗಳನ್ನು ಎದುರಿಸುತ್ತಿರುವ ಸಂದರ್ಭ ಕನ್ನಡ ಸತ್ವ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವುದು ಬಹಳ ಸಂತಸದ ವಿಷಯ ಎಂದರು. ಬಾನು ಮುಷ್ತಾಕ್ ಅವರು BV ಚಂದ್ರಪ್ರಸಾದ್ ತ್ಯಾಗಿ ಅವರ ಜೊತೆಯಲ್ಲಿ ಆರಂಭದಿಂದಲೂ ದಲಿತ ಚಳುವಳಿಯ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ನಡೆದ ಶೋಷಿತ ಸಮುದಾಯದ ಪರವಾದ ಹೋರಾಟಗಳು, ಕಾರ್ಯಕ್ರಮಗಳಿಗೆ ಭಾಗವಹಿಸುತ್ತಿದ್ದರು. ಅವರು ಈ ಅತ್ಯುನ್ನತ ಪ್ರಶಸ್ತಿ ಪಡೆದಿರುವುದು ನಮಗೆ ಅಪಾರ ಹೆಮ್ಮೆಯ ವಿಷಯವಾಗಿದ್ದು, ಅವರನ್ನ ಮತ್ತು ಅವರ ಕೃತಿಯನ್ನ ಅತ್ಯಂತ ಸಮರ್ಥವಾಗಿ ಅನುವಾದಿಸಿ ಕನ್ನಡಕ್ಕೆ ಜಾಗತಿಕ ಮನ್ನಣೆ ಗಳಿಸಲು ಕಾರಣರಾದ ನಮ್ಮ ಪಕ್ಕದ ಜಿಲ್ಲೆಯ ದೀಪಾ ಭಾಸ್ತಿ ಅವರಿಗೆ ಒಂದು ನಾಗರಿಕ ಸನ್ಮಾನ ಮಾಡಿ ಗೌರವಿಸುವುದು ನಮ್ಮೆಲ್ಲರ ಆದ್ಯತೆಯ ಕೆಲಸವಾಗಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಜೂನ್ 9ರ ಸೋಮವಾರ ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಶ್ರೀಮತಿ ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ತಿ ಅವರಿಗೆ ನಾಗರಿಕ ಸನ್ಮಾನ ಮಾಡಲು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಜನಪರ ಚಳುವಳಿಗಳು, ಕನ್ನಡಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಹಾಗೂ ನಾಗರಿಕ ಸಮಿತಿ ನಿರ್ಧರಿಸಿದೆ ಎಂದರು. ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ TR ವಿಜಯಕುಮಾರ್, ಸಂವಿಧಾನ ಓದು ಅಭಿಯಾನ ಸಂಚಾಲಕ ರಾಜಗುರೂರು, ದಲಿತ ಮುಖಂಡ ದೇವರಾಜ್ ಪೆನ್ಷನ್ ಮೊಹಲ್ಲಾ, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ರವೀಶ್ ಬಸವಾಪುರ, ಜೈಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ದಲಿತ ಮುಖಂಡ ಸದಾಶಿವ, MJ ಪೃಥ್ವಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಾನು ಮುಷ್ತಾಕ್ ಮೇಡಮ್ರವರ ಎದೆಯ ಅಣತೆ ಅರ್ಥಾತ್ ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಕಥಾ ಸಂಕಲನಕ್ಕೆ ಇಂಟರ್ನ್ಯಾಷನಲ್ ಪ್ರೆಸ್ಟೀಜಿಯಸ್ ಅವಾರ್ಡು ಇಂಗ್ಲೆಂಡ್ನಲ್ಲಿ ಘೋಷಣೆ ಮಾಡಿರೋ ಸಂದರ್ಭದಲ್ಲಿ ಅವರಿಗೆ 9ನೇ ತಾರೀಕು ಜೂನ್ 9ನೇ ತಾರೀಕು ಅದನ್ನು ಆ ಕೃತಿಯನ್ನು ಟ್ರಾನ್ಸ್ಲೇಟ್ ಮಾಡಿರೋಂಥ ದೀಪಾ ಭಾಸ್ತಿ, ಶ್ರೀಮತಿ ದೀಪಾ ಭಾಸ್ತಿ ಮೇಡಮ್ ಅವರು ಮತ್ತು ಬಾನು ಮುಷ್ತಾಕ್ ಮೇಡಮ್ರವರಿಗೆ
9ನೇ ತಾರೀಕು ಜೂನ್ 9ನೇ ತಾರೀಕು ನಾಗರಿಕ ಸನ್ಮಾನ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಪ್ರಗತಿಪರ ಸಂಘಟನೆಗಳು, ದಲಿತ ಮತ್ತು ಮಾದಿಗ ಚಳುವಳಿಯ ಮುಖಂಡರು, ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಅನೇಕ ಚಟುವಟಿಕೆಗಳು ನಡೆದಿದೆ. ವಿಶೇಷವಾಗಿ ನಮ್ಮ ಹಿರಿಯ ನಾಯಕರು ಹೇಳಿದಾಗೆ ಕನ್ನಡದ ಕಂಪು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಪಸರಿಸ್ತಿದೆ ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇತ್ತೀಚಿನ ಕೆಲವು ಘಟನೆಗಳನ್ನು ನಾವು ಮೆಲುಕು ಹಾಕಿದ್ದೇವೆ. ಬಹುಶಃ ಕನ್ನಡ ಎಷ್ಟು ಶ್ರೀಮಂತ ಭಾಷೆ, ಆ ಶ್ರೀಮಂತ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸೋ ನಿಟ್ಟಿನಲ್ಲಿ ಬಹುಶಃ ನಾವು ಹೆಚ್ಚು ಪ್ರಜ್ಞಾವಂತರಾಗಬೇಕು ಅಂತಕ್ಕಂಥದ್ದನ್ನು ಈ ಪ್ರಶಸ್ತಿ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. ಹಸಿರು ಭೂಮಿ ಪ್ರತಿಷ್ಠಾನ, ಜ್ಞಾನ ವಿಜ್ಞಾನ ಸಮಿತಿ ಹಾಗೂ ಭಾರತ್ ಸೇವಾದಳ ವತಿಯಿಂದ ಪರಿಸರದ ಕುರಿತು ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷೆ, ಪರಿಸರ ನಮಗೆ ಎಲ್ಲಾ ರೀತಿ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ವಿದ್ಯಾವಂತರಿಂದಲೇ ಪರಿಸರ ನಾಶಪಡಿಸುತ್ತಿರುವುದು ಬೇಸರದ ಸಂಗತಿ. ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಸಿರು ಭೂಮಿ ಪ್ರತಿಷ್ಠಾನದ ವತಿಯಿಂದ ಪರಿಸರದ ಜಾಗೃತಿ ಬಗ್ಗೆ ಹಲವಾರು ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ. ಇದರ ಉದ್ದೇಶ ಯುವ ಜನಾಂಗದಿಂದ ಪರಿಸರ ಸಂರಕ್ಷಣೆ ಮಾಡುವ ಕೆಲಸವಾಗಬೇಕಿದ್ದು, ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅರಿವನ್ನ ಮೂಡಿಸುತ್ತಿದ್ದೇವೆ. ಕಾಡನ್ನ ನಾಶ ಮಾಡುತ್ತಿದ್ದೇವೆ ಹೊರತು ಗಿಡ ಮರಗಳನ್ನ ಯಾರೂ ಪೋಷಣೆ ಮಾಡುತ್ತಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಅದರ ಅರಿವಿನ ಬಗ್ಗೆ ಹಾಕೋ ಬದಲು ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡಬೇಕು. ಪರಿಸರ ಸಂರಕ್ಷಣೆ ಕುರಿತು ಯಾರಿಗೂ ಸಹ ಜಾಗೃತಿ ಮೂಡಿಸುವ ಅವಶ್ಯಕತೆ ಇಲ್ಲ. ತಮ್ಮ ಮಕ್ಕಳಿಗೆ ಆಸ್ತಿ ಹೇಗೆ ಮಾಡುತ್ತೇವೆಯೋ ಹಾಗೆ ಪರಿಸರವನ್ನ ತಮ್ಮ ಆಸ್ತಿ ಎಂದು ತಿಳಿದು ಸಂರಕ್ಷಿಸಬೇಕು. ಈ ವರ್ಷದ ಧ್ಯೇಯದಂತೆ ಪ್ಲಾಸ್ಟಿಕ್ ಮುಕ್ತ ಆಂದೋಲನಕ್ಕೆ ಚಾಲನೆ ನೀಡಿದ್ದು, ನಾನು ಪುರಸಭೆ ಅಧ್ಯಕ್ಷರಾದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಹಲವಾರು ಯೋಜನೆಯನ್ನ ರೂಪಿಸಿದ್ದು, ಹಾಗೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಮುಂದಾಗುತ್ತೇವೆ ಎಂದರು. ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಒಂದು ದಿನಕ್ಕೆ ಮಾತ್ರ ಪರಿಸರ ದಿನಾಚರಣೆ ಆಚರಿಸುವುದಲ್ಲ, ಅದು ಪ್ರತಿನಿತ್ಯ ನಮ್ಮ ಕಾಯಕವಾಗಬೇಕು. ಇದರ ಜೊತೆಗೆ ಪಟ್ಟಣದಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದು, ಪ್ರತಿಯೊಬ್ಬ ನಾಗರಿಕರು ಪ್ಲಾಸ್ಟಿಕ್ ವಸ್ತು ನಿಷೇಧಿಸಬೇಕು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದರು. ಭಾರತ್ ಸೇವಾದಳ ಜಿಲ್ಲಾ ಸಂಚಾಲಕಿ ರಾಣಿ ಮಾತನಾಡಿ, ಪರಿಸರ ಜಾಗೃತಿ ಕೇವಲ ಯುವ ಜನಾಂಗಕ್ಕೆ ತಲುಪಿದ್ರೆ ಸಾಲದು, ಅದು ಪ್ರತಿ ಮನೆಗೂ ತಲುಪುವ ಕೆಲಸವಾಗಬೇಕು. ಪ್ರತಿ ವರ್ಷವೂ ಸಹ ವಿಶೇಷ ಉಪನ್ಯಾಸ ಹಾಗೂ ಗಿಡಗಳನ್ನು ನೆಟ್ಟರೆ ಸಾಲದು, ಅದನ್ನು ಪೋಷಿಸುವ ಕೆಲಸವಾಗಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಮಾಡುವ ಮೂಲಕ ಪರಿಸರಕ್ಕೆ ನಾವು ಸಹಕರಿಸಬೇಕು. ಯಾವುದೇ ಗಿಡ ಮರಗಳನ್ನ ಅಭಿವೃದ್ಧಿಗಾಗಿ ಕಡಿಯದೆ ಅವುಗಳನ್ನು ಮುಂದಿನ ಜನಾಂಗಕ್ಕೂ ಉಳಿಸಿ ಬೆಳೆಸೋ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ನೂರ್ ಅಹಮದ್, ಸೌಭಾಗ್ಯ ಅಂತೋಣಿ, ಲಾವಣ್ಯ ನಾಗರಾಜ್, ಧರ್ಮ, ಪ್ರಕೃತಿ, ಪ್ರಕಾಶ್, ಆರ್ಎಸ್ ಮಹೇಶ್, ಸುಮಾ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಏನು ಈಗಾಗಲೇ ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಹಾಲಿ ಪುರಸಭಾ ಅಧ್ಯಕ್ಷರು ಹೇಳಿದಂತೆ ಈ ದಿವಸ ನಾವು ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಜಾಥಾವನ್ನು ಶಾಲಾ ಕಾಲೇಜು ಮಕ್ಕಳಿಂದ ಹಮ್ಮಿಕೊಂಡಿದ್ದು, ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಪರಿಸರದ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ, ಹಸಿ ಕಸ ಒಣ ಕಸ ಏನಿದೆ ಅದನ್ನು ಏನು ಜೂನ್ 5ನೇ ತಾರೀಕು ಪರಿಸರ ಸಂರಕ್ಷಣೆ ಮಾಡುವಂತಹ ಪರಿಸರ ದಿನದ ಶುಭಾಶಯಗಳನ್ನು ಫಸ್ಟ್ ನಾನು ಎಲ್ಲ ಜನತೆಗಳಿಂದ ಇವತ್ತು ಏನು ಎಲ್ಲ ಶಾಲೆಯ ಮಕ್ಕಳು ಹಾಗೂ ನಮ್ಮ ಏನು ಹಸಿರು ಭೂಮಿ ಪ್ರತಿಷ್ಠಾನ, ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಭಾರತ ಸೇವಾದಳ ಹಾಗೂ ಏನು ಪರಿಸರ ಆಸಕ್ತರೆಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅವರಿಗೆ ಫಸ್ಟ್ ನಾನು ಮೊದಲಿಗೆ ನಮಸ್ಕಾರಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಾ, ಏನು ಇವತ್ತು ನಾವು ನೋಡ್ತಾ ಇದ್ದೀವಿ, ಪರಿಸರ ಸಂರಕ್ಷಣೆ ಅನ್ನೋದು ನಮ್ಮೆಲ್ಲರ ಹೊಣೆಯಾಗಿದೆ. ಈ ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ಮನೆ ಮತ್ತು ಸುತ್ತಮುತ್ತಲ ಪರಿಸರವನ್ನು ಮೊದಲು ಸ್ವಚ್ಛವಾಗಿ ಇಟ್ಟುಕೊಂಡು ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧ ಮಾಡಿದಾಗ ಈ ಪರಿಸರದ ಸಮತೋಲನ ಕಾಪಾಡಬಹುದೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಸಲಹೆ ನೀಡಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾ ಉದ್ಘಾಟಿಸಿ ಮಾತನಾಡಿದರು. ವಿಶ್ವ ಪರಿಸರ ದಿನಾಚರಣೆ ಎಂದರೆ ಪರಿಸರ ತ್ಯಾಜ್ಯ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಅಸಮರ್ಥರಾದಾಗ ಇಂತಹ ಆಚರಣೆ ಎಷ್ಟು ಉತ್ತಮವಾಗಿದೆ ಎಂಬುದು ಪ್ರಶ್ನೆಯಾಗುತ್ತದೆ. ಪ್ರತಿದಿನವೂ ಕೂಡ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡೋಣ ಎಂದರು. ಶಾಲಾ ಮಕ್ಕಳನ್ನ ಈ ಮೆರವಣಿಗೆಯಲ್ಲಿ ಸೇರಿಸಿ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದ್ದು, ಪ್ಲಾಸ್ಟಿಕ್ ಬಳಕೆಗೆ ನಾವುಗಳು ಅವಲಂಬಿತರಾಗಿದ್ದೇವೆ. ತರಕಾರಿ ಇತರೆ ವಸ್ತುಗಳ ಖರೀದಿ ಮಾಡಲು ಮನೆಯಿಂದ ಮಾರುಕಟ್ಟೆಗೆ ಹೋಗುವಾಗ ಕೈಲಿ ಕಾಟನ್ ಬ್ಯಾಗ್ ಹಿಡಿದುಕೊಂಡು ಹೋಗಬೇಕೆಂದು ಕಿವಿ ಮಾತು ಹೇಳಿದರು.
ಪರಿಸರದ ಜಾಗೃತಿ ಮತ್ತು ಅದರ ಮಹತ್ವವನ್ನ ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಕೆರೆ, ಬಾವಿ, ಮರ, ಗಿಡಗಳನ್ನ ಪರಿಸರವನ್ನ ಬೆಳೆಸಿ ಅರಣ್ಯ ಸಂರಕ್ಷಣೆ ಮಾಡಬೇಕೆಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಪರಿಸರ ಅಧಿಕಾರಿ ಸುಗಂಧ, ಭಾಸ್ಕರ್, ಹಿಮ್ಸ್ ನಿರ್ದೇಶಕ ರಾಜಣ್ಣ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಆಚರಣೆ ಮಾಡ್ತಾ ಇದ್ವಿ. ಅಂದರೆ ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಬಂದಿದ್ದೇವೆ 1973ರಿಂದ. ವಿಶ್ವ ಪರಿಸರ ದಿನಾಚರಣೆ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಮೊದಲಿಗೆ ನಾವು ವಿಶ್ವ ಪರಿಸರವನ್ನು ನೀಟಾಗಿ ಇಟ್ಕೋಬೇಕಂತಂದರೆ ಮೊದಲನೇದಾಗಿ ನಾವು ನಮ್ಮ ಸುತ್ತಮುತ್ತಲಿನ ಅಂದರೆ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಮತ್ತು ನಮ್ಮ ಒಂದು ಜಾಗ ಏನಿದೆ ಪ್ರೆಮಿಸಸ್ಸು ಅದನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಈ ಪರಿಸರ ದಿನಾಚರಣೆಯನ್ನು ಒಂದು ಆಚರಣೆ ಮಾಡ್ತಾ ಇರೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲ ಅಂತಂದರೆ ಇವತ್ತು ಒಂದು ದಿನ ನಾವು ಇದನ್ನು ಆಚರಣೆ ಮಾಡಿ ನಮ್ಮ ಪರಿಸರವನ್ನು ನೀಟಾಗಿ ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಅಸಮರ್ಥರಾದಾಗ ನಾವು ಈ ಆಚರಣೆಯನ್ನು ಮಾಡೋದು ಎಷ್ಟು ಅಂದರೆ ಎಷ್ಟು ಒಳ್ಳೆಯದು ಅಂತ ಅನ್ನೋದು ಪ್ರಶ್ನೆ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ದಿನ ಮಾತ್ರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮನೆಗೊಂದು ಗಿಡ ಊರಿಗೊಂದು ವನ ಎಂಬಂತೆ ಪ್ರತಿಯೊಬ್ಬರು ಕೂಡ ಈ ಕಾರ್ಯವನ್ನ ಮಾಡಿದರೆ ಮನುಷ್ಯರಿಗೆ ಉತ್ತಮ ಗಾಳಿ ಬೆಳಕು ದೊರೆಯುತ್ತದೆ ಎಂದು ಜನನಿ ಸೇವಾ ಫೌಂಡೇಶನ್ ಅಧ್ಯಕ್ಷ ಮಂಜು ಕುರುವಂಕ ತಿಳಿಸಿದರು. ಚನ್ನರಾಯಪಟ್ಟಣದ ಹೌಸಿಂಗ್ ಬೋರ್ಡ್ನ ಸರ್ಕಾರಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಉಚಿತ ಸಸ್ಯಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮನೆಗೊಂದು ಗಿಡ ಊರಿಗೊಂದು ವನ ಎಂಬಂತೆ ಪ್ರತಿಯೊಬ್ಬರು ಕೂಡ ಪದ್ಧತಿಯನ್ನ ಪಾಲಿಸಿದ್ರೆ ಮನುಷ್ಯನಿಗೆ ಉತ್ತಮ ಗಾಳಿ ಬೆಳಕು ದೊರೆಯುತ್ತದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಮುಂದೊಂದು ದಿನ ಉತ್ತಮ ಗಾಳಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈಗಾಗಲೇ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗದೆ ರೈತರು ಕೂಡ ಕಂಗಾಲಾಗಿದ್ದಾರೆ ಎಂದರು. ಇದರ ಹಿನ್ನೆಲೆ ಮನುಷ್ಯ ಮಾಡುತ್ತಿರುವ ಪ್ರಕೃತಿ ನಾಶ, ಮರ ಗಿಡಗಳ ಸಂತತಿ ಹಾಳು ಮಾಡುತ್ತಿರುವುದು, ಇನ್ನು ಹಲವು ಕಾರಣಗಳಿಂದ ಕಾಲಕಾಲಕ್ಕೆ ಮಳೆ ಬೆಳೆ ಆಗುತ್ತಿಲ್ಲ. ಪ್ರಕೃತಿ ಮುನಿದರೆ ಮನುಷ್ಯನನ್ನೇ ನಾಶ ಮಾಡುತ್ತದೆ. ಇದನ್ನ ಮನುಷ್ಯನು ಮನದಲ್ಲಿ ಇಟ್ಟುಕೊಳ್ಳಬೇಕು. ಇದನ್ನ ಇಟ್ಟುಕೊಳ್ಳದೆ ಪ್ರಕೃತಿ ವಿರುದ್ಧವಾಗಿ ನಿಂತರೆ ಮನುಕುಲಕ್ಕೆ ಹಾನಿ ಕೂಡ ಖಂಡಿತವಾಗಿದೆ. ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಕೂಡ ಮರ ಗಿಡಗಳನ್ನ ಬೆಳೆಸುವುದು ಸೂಕ್ತವಾಗಿದೆ ಎಂದರು. ಈಗಾಗಲೇ ನಮ್ಮ ಜನನಿ ಸೇವಾ ಫೌಂಡೇಶನ್ ಸ್ಥಾಪನೆಗೊಂಡು 1 ವರ್ಷ ಪೂರೈಸಿದ್ದು, ಇದರ ಸವಿ ನೆನಪಿಗಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಗಿಡಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸುತ್ತೇವೆ. ಸರ್ಕಾರಿ ಶಾಲೆಗಳ ಉಳಿವು ನಮ್ಮ ಚಿಂತನೆಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖ್ಯ ಉಪಾಧ್ಯಾಯರಾದ ಚಿಕ್ಕೇಗೌಡ, ಸಹ ಶಿಕ್ಷಕರಾದ ದೇವರಾಜ್, ಸುನಂದ, ಜನನಿ ಸೇವಾ ಫೌಂಡೇಶನ್ ಉಪಾಧ್ಯಕ್ಷರಾದ ರುದ್ರೇಶ್, ಬಾಲಚಂದ್ರ, ರವಿಕುಮಾರ್, ಕಾರ್ಯದರ್ಶಿ ರಮೇಶ್, ಖಜಾಂಚಿ ವಿನೋದ್, ಎಸ್ಟಿಎಂಸಿ ಸದಸ್ಯರುಗಳು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಂರಕ್ಷಣೆ ಮಾಡಬೇಕು, ಪರಿಸರ ಉಳಿಸಬೇಕು. ನಾವು ಮುಂದಿನ ದಿನಗಳಲ್ಲಿ ಮನುಷ್ಯ ಆರೋಗ್ಯಕರವಾಗಿರಬೇಕು ಅಂತಂದರೆ ಪರಿಸರದ ಸಂರಕ್ಷಣೆ ಮಾಡಿದರೆ ಕೂಡ ನಾವು ಆರೋಗ್ಯವಾಗಿರ್ತೀವಿ, ಚೆನ್ನಾಗಿರ್ತೀವಿ ಅನ್ನೋದನ್ನು ನಾವು ಈ ಮುಖಾಂತರ 2 ಸಂದೇಶನ ಕೊಡ್ತಾ ಇದ್ದೀವಿ. ನಾವು ಮನುಷ್ಯ ಆದವನು ನಾವೆಷ್ಟು ಆರೋಗ್ಯವಾಗಿ ಇರಬೇಕು ಅನ್ನೋದನ್ನು ಪರಿಸರದ ನಾವು ಮುಂದಿಟ್ಕೊಂಡು ನಾವು ಆರೋಗ್ಯಕರವಾಗಿರಬೇಕಾಗುತ್ತೆ. ಹಂಗಾಗಿ ಇವತ್ತು ಎಲ್ಲ ಪರಿಸರ ಪ್ರೇಮಿಗಳಿಗೂ ಶುಭಾಶಯನ ಕೋರ್ತಾ 12 ಮಾತನ್ನು ಮುಗಿಸ್ತೀನಿ. ಕ್ರಿಕೆಟ್ ಆಟಗಾರರು, ರಾಜಕಾರಣಿಗಳು ಬಂದ್ರೆ ಹೂವಿನ ಮಾಲೆ ಹಾಕಿ ಮೆರವಣಿಗೆ ಮಾಡೋ ಮೂಲಕ ಸ್ವಾಗತ ಮಾಡ್ತಾರೆ. ಆದರೆ ಇಡೀ ಕರ್ನಾಟಕಕ್ಕೆ ಕೀರ್ತಿ ತಂದ ಬಾನು ಮುಷ್ತಾಕ್ ಮತ್ತು ದೀಪಾ ಬಾಸ್ತಿ ಅವರು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಾಗ ಯಾರು ಕೂಡ ಅವರನ್ನು ನೋಡಲೇ ಇಲ್ಲ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ್ ಬೇಸರ ವ್ಯಕ್ತಪಡಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುವ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕವಿತೆ ಎಂಬುದು ಅನೇಕ ಕ್ಷೇತ್ರದಲ್ಲಿ ಸಹಕಾರಿಯಾಗಿದ್ದು, ಇದರಿಂದ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬಹುದು. ಅನೇಕರಿಗೆ ಪೂರ್ವ ಪರಂಪರೆ ಬಗ್ಗೆ ಅರಿವೇ ಇರೋದಿಲ್ಲ, ಆದರೆ ಅಭಿಮಾನವಿರುತ್ತದೆ. ಅಭಿಮಾನವು ಪ್ರಜ್ಞೆ ಇದ್ದಾಗ ಮಾತ್ರ ಬರುತ್ತದೆ. ಪ್ರಸ್ತುತದಲ್ಲಿ ಬೇರೆ ಬೇರೆ ಅಭಿಮಾನಗಳು ಹುಟ್ಟಿಕೊಂಡು ಅದರ ಅಂತ್ಯ ಹೇಗಾಗುತ್ತಿದೆ ಎಂದರೆ, ಕಳೆದ 1 ದಿನದ ಹಿಂದೆ ನಡೆದ ಘಟನೆ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು. ಒಂದು ಕ್ರಿಕೆಟ್ ಬಗ್ಗೆ ಅಭಿಮಾನ ಹೆಚ್ಚಾಗಿ ಹುಚ್ಚೆದ್ದು ಪಟಾಕಿ ಸಿಡಿಸಿ ಕುಣಿಯುತ್ತೇವೆ. ಲಕ್ಷಾಂತರ ಜನರು ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿರ್ತಾರೆ. ಹಲವಾರು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿರೋದಕ್ಕೆ ಏನು ಕಾರಣ ಎಂದು ಪ್ರಶ್ನಿಸಿದರು. ಒಬ್ಬ ಸಿನಿಮಾ ನಟ ಆ ರೀತಿ ಹೊರಗೆ ಬಂದಾಗ ನೋಡೋದಕ್ಕೆ ಬಹಳ ದೊಡ್ಡ ಅಭಿಮಾನವನ್ನ ಜನರು ಏಕೆ ತೋರಿಸುತ್ತಾರೆ? ಇದು ಜನರ ತಪ್ಪಲ್ಲ, ಸಿನಿಮಾ ಆಟಗಾರರ ಹಾಗೂ ಸರ್ಕಾರದ ತಪ್ಪಲ್ಲ. ಯಾವುದೋ ಒಂದು ಅಪ್ರಜ್ಞಾಪೂರ್ವಕವಾಗಿ ಎಲ್ಲೋ ಯಾವುದೋ ಒಂದು ಕಡೆ ಕುಳಿತುಕೊಂಡು ಜನರ ಮನಸ್ಸಿನಲ್ಲಿ, ಜನರ ಮನದಲ್ಲಿ ಒಂದು ಉನ್ಮಾದ ಭಾವನೆ ಸೃಷ್ಟಿ ಮಾಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕಿ HR ಸುಜಾತ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ HL ಮಲ್ಲೇಶ್ಗೌಡ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ N ಕರಿಯಪ್ಪ, ಸದಸ್ಯ ಡಾ ಚಂದ್ರಕಿರಣ್ ಕುಳುವಾಡಿ, ಯುವ ಸಾಹಿತಿ ಫಾತಿಮಾ, ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಕರಿಯಪ್ಪ ಸ್ಪಷ್ಟವಾಗಿ ಹೇಳಿದ್ರು, ನಾನೇ ಆ ಥರ ಬೆಳೆದವ್ರ ಪೈಕಿ ಒಬ್ಬ ಅಂತ.
ಸುಮಾರು 1987-88ರಲ್ಲಿ ನಾನಿಲ್ಲಿ KR ಪೇಟೆಯಲ್ಲಿ ಮೇಷ್ಟ್ರಾಗಿದ್ದೆ. ಆಗ ನಮ್ಮ ಗುರುಗಳಾದಂಥ ಡಾಕ್ಟರ್ G.S. ಶಿವರುದ್ರಪ್ಪನವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರು ಪತ್ರಿಕೆಯಲ್ಲಿ ಅನೌನ್ಸ್ ಮಾಡಿದ್ರು, ಸಾಹಿತ್ಯ ಅಕಾಡೆಮಿ ಹೀಗೆ ಒಂದು ರಾಜ್ಯ ಮಟ್ಟದ ಯುವ ಕವಿಗೋಷ್ಠಿಯನ್ನು ಏರ್ಪಾಡು ಮಾಡ್ತಾ ಇದೆ, ಯಾರು ಆಸಕ್ತಿ ಇದೆಯೋ ಅರ್ಜಿ ಹಾಕ್ಬೋದು. ನಾನು ಯಥಾ ಪ್ರಕಾರ ಅರ್ಜಿ ಹಾಕಿದೆ. ನನ್ನ ಅದೃಷ್ಟಕ್ಕೆ ನನ್ನ ಕವಿತೆ ಆಯ್ಕೆ ಆಯಿತು. ಶಿವಮೊಗ್ಗದಲ್ಲಿ ಕವಿಗೋಷ್ಠಿಯನ್ನು ಏರ್ಪಾಡು ಮಾಡಿದ್ರು. ಅಲ್ಲಿ ಹೋದೆ ನಾನು. ಅಲ್ಲಿ ಆಗಿನ್ನೂ ತರುಣಿಯಾಗಿದ್ದಂತಹ ಸವಿತಾ ನಾಗಭೂಷಣ್ ಕವಿಗೋಷ್ಠಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಕಳೆದ 1 ವಾರದಿಂದ ಕೋಮು ಸೌಹಾರ್ದವನ್ನ ಕಾಪಾಡೋ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ. ಇದರ ವಿರುದ್ಧ ಜೂನ್ 4, 2025 ಬುಧವಾರದಂದು ಬೆಂಗಳೂರಿನ ವಿಶ್ವೇಶ್ವರಯ್ಯ ಟವರ್ನಲ್ಲಿನ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಅಲ್ಲಿನ ಅಧ್ಯಕ್ಷ ನ್ಯಾಯಮೂರ್ತಿ NK ಸುಧೀಂದ್ರರಾವ್ ಇವರಿಗೆ ದೂರು ನೀಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಮೇರೆಗೆ ಹಿಂದೂ ಕಾರ್ಯಕರ್ತರಿಗೆ ವಿಚಾರಣೆ ನೆಪದಲ್ಲಿ ಪೊಲೀಸ್ ಠಾಣೆಯಿಂದ ಮಧ್ಯರಾತ್ರಿ ಕರೆ ಮಾಡಿ ನೋಟಿಸ್ ನೀಡದೆ ವಿಚಾರಣೆಗೆ ಕರೆಯೋದು, ಮಧ್ಯರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗೆ ಬಲವಂತವಾಗಿ ಹೋಗಿ ವಿಚಾರಣೆ ಮಾಡೋದು, ಬಲವಂತವಾಗಿ ರಾತ್ರಿ ಅವರ ಫೋಟೋ ತೆಗೆಯೋದು, ಅವರ ಮನೆಯ ಜಿಪಿಎಸ್ ಲೊಕೇಶನ್ ಸಂಗ್ರಹಿಸೋದು, ಯಾವುದೇ ರೀತಿಯಲ್ಲಿ ಹಿಂದೂ ಸಂಘಟನೆಯ ಚಟುವಟಿಕೆಯಲ್ಲಿ ಭಾಗಿಯಾಗದ ಹಿಂದೂಗಳನ್ನ ವಯಸ್ಕರನ್ನ ಬಿಡದೆ ಮಧ್ಯರಾತ್ರಿ ಫೋನ್ ಮಾಡಿ ಮನೆಗೆ ಹೋಗಿ ಕಿರುಕುಳ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿನ ಅಧ್ಯಕ್ಷ ನ್ಯಾಯಮೂರ್ತಿ NK ಸುಧೀಂದ್ರರಾವ್ ಇವರಿಗೆ ದೂರು ನೀಡಲಾಯಿತು. ಈ ವೇಳೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ನೀಡುತ್ತಿರುವ ವಕೀಲ ಅಮೃತೇಶ್ NP, ಹಿಂದೂ ಜನಜಾಗೃತಿ ಸಮಿತಿ ರಾಜ್ಯ ವಕ್ತಾರ ಮೋಹನ್ ಗೌಡ, ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಕೆರೆಹಳ್ಳಿ, ML ಶಿವಕುಮಾರ್, ಮಲ್ಲಿಕಾರ್ಜುನ, ರಾಜು, ಯೂತ್ ಫಾರ್ ಹ್ಯೂಮನ್ ರೈಟ್ಸ್ DP ಪ್ರಸನ್ನ, ವಕೀಲರಾದ K ಕೃಷ್ಣಸ್ವಾಮಿ, ಗಿರೀಶ್ MB, ಶ್ರೀರಾಮ ಸೇನೆ, ಚಿದಾನಂದ ಮಠದ್, ಸುರೇಶ್ ಗೌಡ, ರಾಷ್ಟ್ರೀಯ ಹಿಂದೂ ಪರಿಷತ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೆಂಗಳೂರು. ನಮಸ್ಕಾರ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ನಾವು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂತ ಡಾಕ್ಟರ್ ಶಾಂಭಟ್ ಅವರಿಗೆ ನಾವು ಭೇಟಿಯನ್ನು ಮಾಡಿದ್ವಿ. ಈ ನಿಯೋಗದಲ್ಲಿ ಇವತ್ತು ಹೈಕೋರ್ಟ್ ವಕೀಲರಾದಂತ ಅಮೃತೇಶ್ ಅವರಿದ್ದಾರೆ, ನಮ್ಮ ಕೃಷ್ಣಸ್ವಾಮಿ ಅವರಿದ್ದಾರೆ, ಅದೇ ರೀತಿಯಲ್ಲಿ ನಿನ್ನೆ ನಮ್ಮ ಮಠದವರಿದ್ದಾರೆ, ಹಾಗೆ ರಾಷ್ಟ್ರ ರಕ್ಷಣಾ ಪಡೆಯ ನಮ್ಮ ಪುನೀತ್ ಕೆರೆಹಳ್ಳಿ ಅವರಿದ್ದಾರೆ, ರಾಷ್ಟ್ರೀಯ ಪರಿಷತ್ತಿನ ಸುರೇಶ್ ಗೌಡ ಅವರಿದ್ದಾರೆ, ಹೀಗೆ ML ಶಿವಕುಮಾರ್ ಅವರು, ಹಿಂದೂ ನಾಯಕರು ವಿಜಯನಗರ, ಹೀಗೆ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಒಂದು ಮೂಲಕ ನಾವು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಭೇಟಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಉತ್ತಮ ಪರಿಸರದಿಂದ ಮಳೆ ಹಾಗೂ ಉತ್ತಮ ಶುದ್ಧ ಗಾಳಿಯನ್ನ ಪಡೆಯುತ್ತೇವೆ. ಅದರಂತೆ ಪರಿಸರ ದಿನದಂದು ಕೇವಲ ಕಾಟಾಚಾರಕ್ಕೆ ಸಸಿ ನೆಟ್ರೆ ಸಾಲದು, ಅದನ್ನು ಪೋಷಣೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ. ಪರಿಸರ ಹಾಗೂ ಕೃಷಿ ನಡುವೆ ತಾಯಿಯ ನೆರಳಿನಂತೆ ಕರುಳ ಬಳ್ಳಿ ಸಂಬಂಧವಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ MS ಶಶಿಕಲಾ ಹೇಳಿದರು. ಹಳೇಬೀಡಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರದ ದಿನದ ಅಂಗವಾಗಿ ಸಸಿ ನೆಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸಸಿ ವಿತರಿಸಿ ಮಾತನಾಡಿದ ಅವರು, ಪರಿಸರ ನಮಗೆ ತಾಯಿಯ ಕರುಳು ಬಳ್ಳಿ ಇದ್ದಂತೆ. ಅದನ್ನ ಕೇವಲ 1 ದಿನ ಆಚರಣೆ ಮಾಡಿದ್ರೆ ಸಾಲದು. ಹೆತ್ತ ತಾಯಿ ತನ್ನ ಮಕ್ಕಳನ್ನ ಆರೈಕೆ ಮಾಡುತ್ತಾಳೋ ಅದೇ ರೀತಿ ಪರಿಸರ ನಮ್ಮನ್ನ ಪ್ರತಿನಿತ್ಯ ಆರೈಕೆ ಮಾಡುತ್ತದೆ. ಇತ್ತೀಚಿನ ಆಧುನಿಕ ಯುಗದಲ್ಲಿ ನಾವು ಹಸಿರು ಕ್ರಾಂತಿ ಮಾಡುತ್ತೇವೆ ಎಂದು, ಹಸಿರೇ ನಮ್ಮ ಉಸಿರು ಎಂದು ಹೇಳುತ್ತಾ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರ ನಾಶ ಮಾಡುತ್ತಿರುವುದು ಅತ್ಯಂತ ದುರದೃಷ್ಟಕರವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ತಾವುಗಳು ವಿದ್ಯಾರ್ಥಿ ದೆಸೆಯಲ್ಲಿ ಶಾಲಾ ಮಕ್ಕಳಿಗೆ
ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದೀರಿ. ಸಾರ್ವಜನಿಕರ ಹಾಗೂ ಸರ್ಕಾರಿ ಕಚೇರಿ ಬಳಿ ಸಾಕಷ್ಟು ಜಾಗವಿದ್ದು ಅದನ್ನು ಸದ್ಬಳಕೆ ಮಾಡಿಕೊಂಡು ಸಸಿಗಳನ್ನ ನೆಡಬೇಕು. ಇದರ ಜೊತೆಯಲ್ಲಿ ಪ್ರತಿಯೊಬ್ಬರು ಒಂದು ಪ್ರತಿಜ್ಞೆ ಮಾಡಬೇಕು. ಪ್ಲಾಸ್ಟಿಕ್ ಮುಕ್ತ ಗ್ರಾಮವಾಗಿ ಮಾಡುತ್ತೇವೆ ಎಂದು ಪಣ ತೊಡಬೇಕು. ಪ್ಲಾಸ್ಟಿಕ್ ಮುಕ್ತ ನಗರ ಮಾಡುವಂತೆ ಮನವಿ ಮಾಡಿದ್ರು. ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಪರಿಸರ ಬೆಳೆಸಿದ್ರೆ ಅದು ನಮ್ಮನ್ನ ಉಳಿಸುತ್ತದೆ ಎಂಬ ವೇದವಾಕ್ಯದಂತೆ ಇಂದಿನ ಯುವ ಜನಾಂಗ ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದೆ ಪ್ರತಿನಿತ್ಯ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಅಶೋಕ್, ಹಳೇಬೀಡು ಶಾಲೆಯ ಪ್ರಾಂಶುಪಾಲ ಮುಳ್ಳಯ್ಯ, ವಲಯ ಅರಣ್ಯಾಧಿಕಾರಿ ಯತೀಶ್, ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಎಲ್ಲರೂ ಹೇಳಿದ್ರು ಕಾರ್ಯಕ್ರಮ ಚೆನ್ನಾಗಾಗಿದೆ ಅಂತ. ನನ್ನ ಪ್ರಕಾರ ಕಾರ್ಯಕ್ರಮ ಚೆನ್ನಾಗಾಗಿದೆ ಅಂತಂದ್ರೆ ನಾವು ನೆಟ್ಟಿರೋಂತಹ ಗಿಡಗಳನ್ನ ನೀವು ಸಾಯದ ರೀತಿಲಿ ಚೆನ್ನಾಗಿ ಬೆಳೆಸ್ಬೇಕು. ಅವಾಗ ನಾವು ಬಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಅರ್ಥ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಟ್ಟ ನೀವೆಲ್ಲ ಇಲ್ಲಿ ದಿನ ಕುಡಿಯಕ್ಕೆ ನೀರು ತರ್ತೀರಿ, ಹೌದಲ್ವಾ? ಬಾಟ್ಲುಗಳಲ್ಲಿ. ಪೌರ ಕಾರ್ಮಿಕರಿದ್ದರೆ ನಗರವು ಭಾರಿ ಸ್ವಚ್ಛತೆಯಿಂದ ಕೂಡಿರುತ್ತದೆ ಎಂದು ಚನ್ನರಾಯಪಟ್ಟಣ ಪುರಸಭಾ ಮಾಜಿ ಸದಸ್ಯ CN ಶಶಿಧರ್ ತಿಳಿಸಿದರು. ಚನ್ನರಾಯಪಟ್ಟಣದ ಹೌಸಿಂಗ್ ಬೋರ್ಡ್ನ ಸರ್ಕಾರಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಉಚಿತ ಸಸ್ಯಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮನೆಗೊಂದು ಗಿಡ ಊರಿಗೊಂದು ವನ ಎಂಬಂತೆ ಪ್ರತಿಯೊಬ್ಬರೂ ಕೂಡ ಪದ್ಧತಿಯನ್ನ ಪಾಲಿಸಿದ್ರೆ ಮನುಷ್ಯನಿಗೆ ಉತ್ತಮ ಗಾಳಿ ಬೆಳಕು ದೊರೆಯುತ್ತದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಮುಂದೊಂದು ದಿನ ಉತ್ತಮ ಗಾಳಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈಗಾಗಲೇ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗದೆ ರೈತರು ಕೂಡ ಕಂಗಾಲಾಗಿದ್ದಾರೆ ಎಂದರು. ಇದರ ಹಿನ್ನೆಲೆ ಮನುಷ್ಯ ಮಾಡುತ್ತಿರುವ ಪ್ರಕೃತಿ ನಾಶ, ಮರ ಗಿಡಗಳ ಸಂತತಿ ಹಾಳು ಮಾಡುತ್ತಿರುವುದು ಇನ್ನು ಹಲವು ಕಾರಣಗಳಿಂದ ಕಾಲಕಾಲಕ್ಕೆ ಮಳೆ ಬೆಳೆ ಆಗುತ್ತಿಲ್ಲ. ಪ್ರಕೃತಿ ಮುನಿದರೆ ಮನುಷ್ಯನನ್ನೇ ನಾಶ ಮಾಡುತ್ತದೆ. ಇದನ್ನ ಮನುಷ್ಯನು ಮನದಲ್ಲಿ ಇಟ್ಟುಕೊಳ್ಳಬೇಕು. ಇದನ್ನ ಇಟ್ಟುಕೊಳ್ಳದೆ ಪ್ರಕೃತಿ ವಿರುದ್ಧವಾಗಿ ನಿಂತರೆ ಮನುಕುಲಕ್ಕೆ ಹಾನಿ ಕೂಡ ಖಂಡಿತವಾಗಿದೆ. ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಕೂಡ ಮರ ಗಿಡಗಳನ್ನ ಬೆಳೆಸುವುದು ಸೂಕ್ತವಾಗಿದೆ ಎಂದರು. ಈಗಾಗಲೇ ನಮ್ಮ ಜನನಿ ಸೇವಾ ಫೌಂಡೇಶನ್ ಸ್ಥಾಪನೆಗೊಂಡು 1 ವರ್ಷ ಪೂರೈಸಿದ್ದು, ಇದರ ಸವಿನೆನಪಿಗಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಗಿಡಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸುತ್ತೇವೆ. ಸರ್ಕಾರಿ ಶಾಲೆಗಳ ಉಳಿವು ನಮ್ಮ ಚಿಂತನೆಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖ್ಯ ಉಪಾಧ್ಯಾಯರಾದ ಚಿಕ್ಕೇಗೌಡ, ಸಹ ಶಿಕ್ಷಕರಾದ ದೇವರಾಜ್, ಸುನಂದ, ಜನನಿ ಸೇವಾ ಫೌಂಡೇಶನ್ ಉಪಾಧ್ಯಕ್ಷರಾದ ರುದ್ರೇಶ್, ಬಾಲಚಂದ್ರ, ರವಿಕುಮಾರ್, ಕಾರ್ಯದರ್ಶಿ ರಮೇಶ್, ಖಜಾಂಚಿ ವಿನೋದ್, STMC ಸದಸ್ಯರುಗಳು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ತೆರೆಯ ಹಿಂದೆನೂ ಇದಾರೆ, ಮುಂದೆನೂ ಇದಾರೆ. 2 ರಿಂದ 3 ದಿನ ಪಾಪ ಅವರು ನಿದ್ದೆಗೆಟ್ಕೊಂಡು ನೆನ್ನೆ ರಾಘು ಬಂದಾಗ ಹೇಳ್ತಾ ಇದ್ರು, ಅದು ಸಡನ್ ಪ್ಲಾನು, ಅಣ್ಣ ಫುಡ್ ಕಿಟ್ ಕೊಡ್ಲೇಬೇಕು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೆ ನೆನ್ನೆ. 1 ಲಕ್ಷ ಸಂಬಳ ತಗೋಬಹುದು, ಆದ್ರೆ ನಾವು ಉಗುಳಿರ್ಬೋದು, ನಾವು ಮಾಡಿದಂತ ಗಲೀಜ್ ಇರ್ಬೋದು, ಮತ್ತೆ ನಾವು ಕೆಟ್ಟದಾಗಿ ಸಮಾಜದಲ್ಲಿ ಏನು ಕಸನ ರೋಡ್ಗೆ ಹಾಕ್ತಿವಿ, ಮತ್ತೆ ನಾವು ಏನು ನಾಗರಿಕತೆನ ಕಲ್ತಿಲ್ಲ, ಅದನ್ನ ನಿಜವಾಗ್ಲೂ ಒಂದು ಸರಿ ದಾರಿಲಿ ಬೆಳಗ್ಗೆ 5:30 ಮಧ್ಯಾಹ್ನ 2 ಗಂಟೆವರೆಗ ಯಾವುದೇ ಫಲಾಪೇಕ್ಷೆ ಇಲ್ದನೇನೆ ನಮ್ಮ ಇಲ್ಲಿ ಕೂತಿರಂತ ತಂದೆ ತಾಯಿಯಂದ್ರು ನಮ್ಮ ನಗರನ ಸ್ವಚ್ಛಾಗಿಟ್ಕೊಂಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳಪೆ ಬೀಜ ವಿತರಣೆಯಿಂದ ಮೆಕ್ಕೆಜೋಳ ನಾಶ, ಹಳದಿ ಬಣ್ಣಕ್ಕೆ ತಿರುಗಿದ ಮುಸುಕಿನ ಜೋಳ, ನಷ್ಟದಲ್ಲಿರುವ ರೈತಾಪಿ ವರ್ಗ. ಸರ್ಕಾರ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಲಿ, ಪರಿಹಾರಕ್ಕೆ ಶ್ರೀಕಾಂತ್ ಚನ್ನಂಗಿಹಳ್ಳಿ ಆಗ್ರಹ. ಹಾಸನ ಜಿಲ್ಲಾದ್ಯಂತ ವಿವಿಧೆಡೆ ಪರಿಸರ ದಿನಾಚರಣೆ, ಹಸಿರು ಉಳಿಸಿ ಬೆಳೆಸಲು ಗಣ್ಯರ ಕರೆ, ಜಾತಿ ಧರ್ಮ ಮರೆತು ಒಂದಾಗಿ ಪರಿಸರ ರಕ್ಷಿಸಲು ನ್ಯಾಯಾಧೀಶರ ಕರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಣಿತ ಪ್ರಕರಣ, ಕಾಲ್ತುಣಿತಕ್ಕೆ ಬೇಲೂರಿನ ಭೂಮಿಕ್ ಬಲಿ, ಮುಗಿದ ಅಂತ್ಯಕ್ರಿಯೆ, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.